ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಆಳ್ವಾಸ್ ಮೃದಂ ದ ವೇಲರ್ ಆಫ್ ವಾಕ್ಸ್. ನಾನು ಅನುಪಮ ಕಟೀಲ್. ನಮ್ ಜೊತೆ ಇದ್ದಾರೆ ಸಹಪಾಠಿ ಪ್ರಗತಿ ಎಸ್ ಶೆಟ್ಟಿ. 71ನೇ ಆಳ್ವಾಸ್ ಮೃದಂ ಸಂಚಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಬಹಳ ಉತ್ಸುಕರಾಗಿದ್ದೇವೆ ಅಲ್ವಾ ಪ್ರಗತಿ? ಹೌದು ಅನುಪಮ, ನಾನಂತೂ ಬಹಳ ಉತ್ಸಾಹದಿಂದ ಕಾಯ್ತಿದ್ದೇನೆ. ಇದೀಗ ನಮ್ಮ ಕಾಲೇಜಿನ ವಿವಿಧ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ವರದಿ ಇದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ ಅಲ್ವಾ? ಹೌದು ಅನುಪಮ, ನಾನಂತೂ ಬಹಳ ಉತ್ಸಾಹದಿಂದ ಕಾಯ್ತಿದ್ದೇನೆ. ಸರಿ, ಹಾಗಾದ್ರೆ ಈ ವಾರ ಏನೆಲ್ಲ ಆಯ್ತು ಅಂತ ಕೇಳ್ಕೊಂಡು ಬರೋಣ. CA ಫೌಂಡೇಶನ್ ಪರೀಕ್ಷೆ ಫಲಿತಾಂಶ. ಆಳ್ವಾಸ್ ವಿದ್ಯಾರ್ಥಿಗಳ ಉತ್ತಮ ಸಾಧನೆ. 2024 ಡಿಸೆಂಬರ್ನಲ್ಲಿ ನಡೆದ CA ಫೌಂಡೇಶನ್ ಪರೀಕ್ಷೆಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ BCom ವಿದ್ಯಾರ್ಥಿಗಳಾದ ಪ್ರಿಯಾ, ಮಹೇಶ್, ಕೃತಿ ಎಂ, ಶ್ರೇಯಾ, ಚೇತನ್, ತ್ರಿಷಾ ಶೆಟ್ಟಿ, ಪ್ರಗತಿ, ಅಜ್ವೀನ್, ಸ್ವಾತಿ, ಜೋಶಿ, ಶ್ರೇಯಾ ಶೆಟ್ಟಿ, ಸುರಕ್ಷಾ ಹಾಗೂ ಸಾಯಿ ಪ್ರಸಾದ್ ಉತ್ತಮ ಫಲಿತಾಂಶದೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಪ್ರಿನ್ಸಿಪಾಲ್ ಡಾಕ್ಟರ್ ಕುರಿಯನ್, ವೃತ್ತಿಪರ ವಾಣಿಜ್ಯ ವಿಭಾಗದ ಸಂಯೋಜಕ ಅಶೋಕ್ ಕೆಜಿ, ಆಳ್ವಾಸ್ ಪದವಿ ಪೂರ್ವ ವಾಣಿಜ್ಯ ವಿಭಾಗದ ಡೀನ್ ಪ್ರಶಾಂತ್ MD ಹಾಗೂ CA ಸಂಯೋಜಕರು ಅಭಿನಂದಿಸಿದ್ದಾರೆ. ಮಾರ್ಚ್ 8ರಂದು ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ಫೆಸ್ಟ್ ವಿವೇಕ ಚೇತನದಲ್ಲಿ ಆಳ್ವಾಸ್ ಕಾಲೇಜು ಪೋಸ್ಟರ್ ಮೇಕಿಂಗ್ ಮತ್ತು ಡಿಬೇಟ್ ಸೇರಿದಂತೆ 2 ಪ್ರಶಸ್ತಿಗಳನ್ನು ಗೆದ್ದಿದೆ. ಪೋಷಕರು ಮತ್ತು ಶಿಕ್ಷಕರು 2 ಕಣ್ಣುಗಳಿದ್ದಂತೆ. ನಮ್ಮ ಕಣ್ಣುಗಳು ಒಂದೇ ರೀತಿಯ ದೃಷ್ಟಿ ನೀಡಿದರೂ ಅವುಗಳನ್ನು ಸಮನ್ವಯದಿಂದ ಬಳಸದಿದ್ದರೆ ಆಳ ಮತ್ತು ಅಂತರವನ್ನು ಸರಿಯಾಗಿ ಅಳೆಯಲು ಸಾಧ್ಯವಿಲ್ಲ. ಅಂತೆಯೇ ಪೋಷಕರ ಹಾಗೂ ಶಿಕ್ಷಕರ ನಡುವಿನ ಸಂಬಂಧ ಎಂದು ಆಳ್ವಾಸ್ ವಿಜ್ಞಾನ ವಿಭಾಗದ ಪೋಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಡಾಕ್ಟರ್ ದಾಮೋದರ ಗೌಡ KS ನುಡಿದರು. ಅವರು ಕುವೆಂಪು ಸಭಾಂಗಣದಲ್ಲಿ ಆಳ್ವಾಸ್ ಪದವಿ ವಿಜ್ಞಾನ ವಿಭಾಗದ ಪೋಷಕ ಶಿಕ್ಷಕ ಸಂಘದ ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಆಳ್ವಾಸ್ ಕಾಲೇಜಿನಲ್ಲಿ ಮತ್ತು ಹಾಸ್ಟೆಲಿನಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸಲಾದ ಸೌಲಭ್ಯಗಳ ಬಗ್ಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದರು. ವಿಜ್ಞಾನ ವಿಭಾಗಗಳು ನಡೆಸಿದ ವಿವಿಧ ಚಟುವಟಿಕೆಗಳನ್ನು ಪೋಷಕರಿಗೆ ವಿವರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, PTA ಸಂಘದ ಸದಸ್ಯರಾದ ಗೀತಾ ಶೆಟ್ಟಿ, ಅರುಣಾ ಉಡುಪ ಮತ್ತು PTA ಸಂಘದ ಶಿಕ್ಷಕ ಸಂಯೋಜಕಿ ಹಾಗೂ ಸೂಕ್ಷ್ಮ ಜೀವವಿಜ್ಞಾನದ ವಿಭಾಗದ ಮುಖ್ಯಸ್ಥೆ ರಮ್ಯಾ ರೈ ಹಾಗೂ ನಿಶಾ KM ಇದ್ದರು. ಅಖಿಲ ಭಾರತ ಅಂತರ್ವಿವಿ ರಾಷ್ಟ್ರೀಯ ಸಾಂಸ್ಕೃತಿಕ ಯುವಜನೋತ್ಸವ. ಆಳ್ವಾಸ್ ಕಾಲೇಜು ವಿದ್ಯಾರ್ಥಿಗಳ ಪಾರಮ್ಯ. ಉತ್ತರ ಭಾರತದ ಅಮಿಟಿ ಯೂನಿವರ್ಸಿಟಿ ನೋಯ್ಡಾ ಕ್ಯಾಂಪಸ್ನಲ್ಲಿ ಮಾರ್ಚ್ 3ರಿಂದ 7ರವರೆಗೆ ನಡೆದ 38ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸಾಂಸ್ಕೃತಿಕ ಯುವಜನೋತ್ಸವದಲ್ಲಿ ಅತಿ ಹೆಚ್ಚು ಪದಕಗಳೊಂದಿಗೆ ಆಳ್ವಾಸ್ ಕಾಲೇಜು ವಿದ್ಯಾರ್ಥಿಗಳು ಪಾರಮ್ಯ ಮೆರೆದಿದ್ದಾರೆ. ಆಳ್ವಾಸ್ ವಿದ್ಯಾರ್ಥಿಗಳು ಜನಪದ ವಾದ್ಯ ಸಂಗೀತ ಸಮೂಹದಲ್ಲಿ ಪ್ರಥಮ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ವೈಯಕ್ತಿಕದಲ್ಲಿ ದ್ವಿತೀಯ, ಸುಗಮ ಸಂಗೀತ ವೈಯಕ್ತಿಕದಲ್ಲಿ ದ್ವಿತೀಯ, ಶಾಸ್ತ್ರೀಯ ನೃತ್ಯ ಭರತನಾಟ್ಯದಲ್ಲಿ ವೈಯಕ್ತಿಕದಲ್ಲಿ ದ್ವಿತೀಯ, ವಾದ್ಯ ಸಂಗೀತ ವೈಯಕ್ತಿಕದಲ್ಲಿ ದ್ವಿತೀಯ, ಜನಪದ ನೃತ್ಯ ಸಮೂಹದಲ್ಲಿ ತೃತೀಯ ಇಂತಹ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಲು ಆಳ್ವಾಸ್ ಕಾಲೇಜಿನಿಂದಲೇ 20 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಇದೊಂದು ಮಹತ್ವದ ಸಾಧನೆಯಾಗಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮೆಚ್ಚುಗೆ ವ್ಯಕ್ತಪಡಿಸಿ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಕಳೆದ 2 ದಶಕಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಆಳ್ವಾಸ್ ಕಾಲೇಜು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉತ್ಸವಗಳಲ್ಲಿ ಪದಕ ಗೆಲ್ಲುತ್ತಿರುವುದು ಪ್ರಶಂಸನೀಯ ಮತ್ತು ಉಲ್ಲೇಖನೀಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಎಲ್ಲರಿಗೂ ಪರಿಚಿತವಾಗಿದೆ. ಹಾಗಾದರೆ ಈ ಕಲಿಯುಗದಲ್ಲಿ ಈ 2025ಕ್ಕೆ ಬರುವಾಗ ಈ ಗಾದೆಗಳು ಹೇಗೆ ಆಧುನಿಕವಾಗಿ ಪರಿವರ್ತನೆ ಹೊಂದುತ್ತದೆ ಎಂಬುದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಹೊಟ್ಟೆಗೆ ಹಿಟ್ಟಿಲ್ಲ ಆದರೂ ಕೈಗೊಂದು ಮೊಬೈಲ್, ಯಾರದೋ ಮೊಬೈಲ್ ಗಂಟಗಟ್ಟಲೆ ಹರಟೆ, ಮಾತು ಬೆಳ್ಳಿ SMS ಬಂಗಾರ, ಮಿಸ್ ಕಾಲಿಗೆ ಹೋದ ಮಾನ, ಕಾಲ್ ಮಾಡಿದರೂ ಬರಲ್ಲ, ಕಂಡವರ ಮೊಬೈಲಲ್ಲಿ ಕಾಲ್ ಮಾಡಿದವನೇ ಜಾನ, ಕಾಲ್ ಮಾಡಿದವನು ಕುರಿ, ಮೆಸೇಜ್ ಮಾಡಿದವನು ನರಿ, ಹೈಟೆಕ್ಗೆ ಮೊಬೈಲ್ ಮೂಲವಯ್ಯ, ದೂರದ ಕಾಲ್ ಕರೆನ್ಸಿಗೆ ಮೂಲ, ಮೊಬೈಲ್ ಇರುವವರ ಆರ್ಭಟ ಕರೆನ್ಸಿ ಇರುವವರೆಗೆ ಮಾತ್ರ, ಮೊಬೈಲ್ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ, ಕರೆನ್ಸಿಗೆ ಹಾಕಲು ವರುಷ ಮುಗಿಸಲು ನಿಮಿಷ, ಮೊಬೈಲೇ ಮಕ್ಕಳ ಮೊದಲ ಶಾಲೆ,
ಆಳಾಗಿ ದುಡಿದರೆ ಸ್ಮಾರ್ಟ್ ಫೋನಿಗೆ ಅರಸನಾಗಬಹುದು. ಚಾಟಿಂಗ್ನಲ್ಲಿ ಮುಳುಗಿರುವವನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ. ಮೊಬೈಲ್ನ ಸ್ಕ್ರೀನ್ ಒಡೆದರೆ ದನಿ ಒಡೆಯುತ್ತದೆಯೇ? ಮೊಬೈಲ್ನ ಪಾಸ್ವರ್ಡ್ ಗೊತ್ತಾದರೆ ಬಣ್ಣಗೇಡು. ಕೈ ಕೆಸರಾದರೆ ತೊಳೆದು ಮೊಬೈಲ್ ಮುಟ್ಟು. ಕಾಲು ಇದ್ದಷ್ಟು ಹಾಸಿಗೆ, ದುಡ್ಡು ಇದ್ದಷ್ಟು ಕರೆನ್ಸಿ. ಜ್ಞಾನ ದೇಗುಲವಿದು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಒಳಗೆ ಬನ್ನಿ. ಮೊಬೈಲ್ ಚಿಕ್ಕದಾದರೂ ಜಂಬ ದೊಡ್ಡದು. ಶಿವಪೂಜೆಯಲ್ಲಿ ಮೊಬೈಲ್ ರಿಂಗ್ ಆದ ಹಾಗೆ. ಎಂಜಲು ಕೈಯಲ್ಲಿ ಮೊಬೈಲ್ ಮುಟ್ಟದವನು. ಮೊಬೈಲ್ ಹಲವು, ಚಾರ್ಜರ್ ಒಂದು. ಕಣ್ಣಾರೆ ಕಂಡರೂ ಯೂಟ್ಯೂಬ್ನಲ್ಲಿ ಪರಾಂಬರಿಸಿ ನೋಡಬೇಕು. ಕುಂಬಳಕಾಯಿ ಕಳ್ಳ ಎಂದರೆ ವಾಟ್ಸಪ್ ಚೆಕ್ ಮಾಡಿದನಂತೆ. ಅಡಿಕೆಗೆ ಹೋದ ಮಾನ ಆ್ಯಪಲ್ ಫೋನ್ ಕೊಟ್ಟರೂ ಬಾರದು. ಅದ್ಯಾಕೋ ಗೊತ್ತಿಲ್ಲ ಪ್ರಗತಿ, 1-2-3 ದಿನದಿಂದ ಕೊಡಗಿಗೆ ಹೋಗಿ ಬರಬೇಕು ಅಂತ ಬಹಳ ಮನಸ್ಸಾಗ್ತಿದೆ. ಆದರೆ ಕೊಡಗಿಗೆ ಹೋಗಬೇಕಾದ್ರೆ ಕೊಡಗಿನ ಬಗ್ಗೆ ಸ್ವಲ್ಪವಾದರೂ ತಿಳ್ಕೊಂಡಿರ್ಬೇಕಲ್ವಾ? ಹಾಗಾದರೆ ಸೆಕೆಂಡ್ BAಯ ಲಕ್ಷ್ಯ ಕೊಡಗಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. The Kodagu people are a linguistic group from the region of Kodagu in the southern India state of Karnataka, who natively speak the Kodava language. They are traditionally land-owning agriculturists and with martial customs. Kodava worship ancestors and weapons. They worship guns, swords, and which is also known as Toku and Odit Katti. They are also called as Kodava tribes. Compared to other traditions, Kodava traditions are unique. A Kodava women is called as Kodavati, while Kodava men is also called as Kodava. Kodava men usually wears a black dress called kupya, and Kodava women wears a sari which is called as Kodava sari. The Kodava women wear the sari with the pleat at the back and the loose end pinned at the right shoulder. Once married, the Kodavati women also wears a pattak, gold chain. This pattak is associated with various symbols of fertility and is tied by the bride's mother instead of the groom. Kodavas also have different traditional dances. They are bolkata. This dance form is performed by Kodava men dressed in all black called kupya with an oil camp in the open field. Ummatata, this dance is performed by the Kodava women wearing the traditional Kodava dress with jewels and kumkum on their forehead. There are more different dance forms for men like Pili art, Katti art, Chauri art, Kappe art, Kol art and so on. ಥ್ಯಾಂಕ್ ಯು ಲಕ್ಷ್ಯ. ಸುಂದರವಾದ ಕೊಡಗಿನ ಬಗ್ಗೆ ಕೇಳಿದ್ರಲ್ಲ ಕೇಳುಗರೆ. ಹಾಗಾದರೆ ಈ ವಾರದ ಪಿನಾಕಲ್ ಪರ್ಫಾರ್ಮರ್ ಯಾರು ಅಂತ ಕೇಳ್ಕೊಂಡು ಬರೋಣ. Leelavati Baipadthaya, the first woman to perform Bhagavata, lead singer in Yakshagana, passed away on December 14 at the age of 77. She broke barriers in the male-dominant world of traditional theatres, dedicating over 4 decades to Yakshagana. She toured with the renowned troupes like Subramanya, Puttur, Kadri and Bappanadu, captivating audience with her soulful and melodious voice. Encouraged by her husband, Madale artist Harinarayan Baipadthaya, she took up Bhagavatike after marriage and became a household name. Her powerful performance inspired many women to step into Yakshagana both as singers and performers. Her contributions were widely recognized. She received Karnataka Yakshagana Academy Award in 2010 and Rajyotsava Award in 2023 and several other honors. Despite no formal schooling, her passion led her master Carnatic vocal music and complete Hindi Vishardhana course. With her passing, an era in Yakshagana comes to an end, but her legacy remains an inspiration for generations of a women in this vibrant art of forms. Mama, did you ever fall in love? No Pragati, I am scared to fall in love. Then it means you have philophobia. Philophobia? What it means? Let me explain. Philophobia, derived from the Greek word meaning love and fear, is an irrational and overwhelming fear of falling in love, forming romantic relationships, and experiencing emotional intimacy. What is it? Can you elaborate? Philophobia is a specific phobia where individuals experience intense anxiety and fear when contemplating or experiencing romantic love or relationships. How can we recognize that we are suffering from philophobia? Symptoms can include intense fear, panic, avoidance, sweating, rapid heartbeat,
difficulty breathing, and difficulty functioning when even thinking about falling in love. Then what do you think? What are the causes to this? The exact causes of philophobia are not fully understood, but the potential factors include negative past experiences in relationships, learning behaviors, or even innate tendencies. If someone had philophobia, what is the impact? Philophobia can be significantly impact an individual's ability to form and maintain relationships, leading to feelings of isolation and loneliness. Is any treatment for this? Seeking professional help from the therapist or counselor can be beneficial in addressing the underlying fear and developing coping mechanism. ಸರಿ, ಹಾಗಾದ್ರೆ ಇಲ್ಲಿ ಈ ಸಂಚಿಕೆಯನ್ನು ಮುಗಿಸುವ ಮೊದಲು ಆಳ್ವಾಸ್ ಮೃದಂ ಪ್ರಸ್ತುತಪಡಿಸುವಲ್ಲಿ ಮಾರ್ಗದರ್ಶಕರಾಗಿರುವ ನಮ್ಮ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ರಕ್ಷಿತಾ ತೋಡರ್ ಹಾಗೂ ಸಹ ಅಧ್ಯಾಪಕಿ ಕುಮಾರಿ ದೀಕ್ಷಿತಾ ಇವರ ಬೆಂಬಲವನ್ನು ಸ್ಮರಿಸಿಕೊಳ್ಳಲೇಬೇಕು. ಅಲ್ಲಿಯವರೆಗೂ ಕೇಳ್ತೀರಿ ಕಾಯ್ತೀರಿ ಆಳ್ವಾಸ್ ಮೃದಂ ದ ವೇಲರ್ ಆಫ್ ವಾಕ್ಸ್. ನಾನು ಪ್ರಗತಿ ಎಸ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಅನುಪಮಾ ಕಟೀಲ್.